ಇಂದು ದೇವರು ತನ್ನ ಆತ್ಮರಕ್ಷಣೆಯ ಕಾರ್ಯವನ್ನು ಅತ್ಯಲ್ಪ ವಿಷಯಗಳ ಮೂಲಕ ಹೇಗೆ ನಿರ್ವಹಿಸುತ್ತಾರೆ ಎಂಬುದನ್ನು ತೋರಿಸುವ ಸತ್ಯವೇದದ ದೃಶ್ಯಗಳನ್ನು ನೋಡೋಣ. ದೇವರು ಕೆಂಪು ಸಮುದ್ರದಲ್ಲಿ ಕುರುಬನ ಕೋಲಿನಿಂದ ಅದ್ಭುತವನ್ನು ಮಾಡಿದರು ಮತ್ತು ಬಂಡೆಯನ್ನು ಹೊಡೆದು ಇಸ್ರಾಯೇಲರಿಗಾಗಿ ನೀರು ಹೊರಬರುವಂತೆ ಮಾಡಿದರು. ಅದು ಭವ್ಯವಾದ ಚಿನ್ನದ ರಾಜದಂಡವಾಗಲಿ ಅಥವಾ ಅದ್ಭುತವಾದ ಕೋಲಾಗಲಿ ಅಲ್ಲ, ಬದಲಾಗಿ ಒಂದು ಸಾಮಾನ್ಯ ಕೋಲಾಗಿತ್ತು. ದೇವರು ಅತ್ಯಲ್ಪವಾದ ವಸ್ತುವಿನಿಂದ ಅದ್ಭುತವಾದ ಕೆಲಸವನ್ನು ಸಾಧಿಸಿದರು. ಆದ್ದರಿಂದ ನಾವು ನಮ್ಮ ದೌರ್ಬಲ್ಯಗಳ ಮೇಲೆ ಕೇಂದ್ರೀಕರಿಸಬಾರದು, ಬದಲಾಗಿ ನಮ್ಮನ್ನು ನಾನು ದೇವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತಿದ್ದೇನೆಯೇ ಅಥವಾ ನನ್ನ ಸ್ವಂತ ಇಚ್ಛೆಯ ಪ್ರಕಾರ ವರ್ತಿಸುತ್ತಿದ್ದೇನೆಯೇ ಎಂದು ಕೇಳಿಕೊಳ್ಳಬೇಕು. ನಾವು ಈ ರೀತಿಯಲ್ಲಿ ಯೋಚಿಸಬೇಕು. ದೇವರು ತನ್ನ ಕೈಯಲ್ಲಿ ಏನಾದರೂ ಹಿಡಿದುಕೊಂಡಿದ್ದರೆ ಅದು ದೊಡ್ಡ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಅದು ಅತ್ಯಲ್ಪವಾಗಿದ್ದರೂ ಅಥವಾ ಯಾವುದೇ ಶಕ್ತಿಯನ್ನು ಹೊಂದಿಲ್ಲದಿದ್ದರೂ ಸಹ ದೇವರು ಅದನ್ನು ಮಹತ್ವದ್ದಾಗಿ ಮಾಡಬಹುದು. ದೇವರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರು ಮತ್ತು ಕುರುಬನ ಕೋಲಿನ ಮೂಲಕ ಬಂಡೆಯಿಂದ ನೀರನ್ನು ಹೊರತಂದರು. ಇದೀಗ ನಾವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಬೋಧಿಸುವ ಧ್ಯೇಯವನ್ನು ಹೊಂದಿದ್ದೇವೆ. ನಾವು ಪ್ರಸ್ತುತ ಘಟನೆಗಳನ್ನು ನೋಡಿದಾಗ ದೇವರು ಬರುವ ಸಮಯವು ಸಮೀಪಿಸುತ್ತಿದೆ. ಹಾಗಾಗಿ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಬೇಕು. ನಾನು ಅಲ್ಪ, ಇಡೀ ಲೋಕಕ್ಕೆ ನಾನು ಸುವಾರ್ತೆಯನ್ನು ಹೇಗೆ ಬೋಧಿಸಲಿ ಎಂದು ಕೆಲವರು ಭಾವಿಸಬಹುದು. ನಮ್ಮನ್ನು ನಾವು ನೋಡಿಕೊಳ್ಳುವ ಬದಲು ನಾವು ಯಾರ ಕಡೆಗೆ ನೋಡಬೇಕು? ನಾವು ದೇವರ ಕಡೆಗೆ ನೋಡಬೇಕು ಮತ್ತು ದೇವರು ನಮ್ಮನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಎಂದು ಗ್ರಹಿಸಿಕೊಳ್ಳಬೇಕು. ಅದು ಕೇವಲ ಕುರುಬನ ಕೋಲಾಗಿದ್ದರೂ ಸಹ ಆ ಕೋಲು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿತು. ಅದು 6 ಲಕ್ಷ ಪುರುಷರ ಬಾಯಾರಿಕೆಯನ್ನು ತಣಿಸಲು ಬಂಡೆಯಿಂದ ನೀರನ್ನು ಹೊರತರಲಿಲ್ಲವೇ? ಆದ್ದರಿಂದ ಇಂದು ಅತ್ಯಲ್ಪ ವಿಷಯಗಳ ಮೂಲಕ ನೆರವೇರಿದ ದೇವರ ಮಹಾ ಕೆಲಸ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. ಪ್ರಕಟಣೆ ಅಧ್ಯಾಯ 4 ನೋಡೋಣ. ಪ್ರಕಟಣೆ ಅಧ್ಯಾಯ 4 ವಚನ 11 ನೋಡೋಣ. ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ದೇವರು ಸೃಷ್ಟಿಸಿದ ಪ್ರತಿಯೊಂದಕ್ಕೂ ಒಂದು ಉದ್ದೇಶವಿದೆ. ಒಂದು ನಿರ್ದಿಷ್ಟ ವಸ್ತುವಿನ ಅಸ್ತಿತ್ವವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮತ್ತು ಒಂದು ನಿರ್ದಿಷ್ಟ ಸಮಯದಲ್ಲಿ ಇರುವುದು ಸಹ ದೇವರ ಚಿತ್ತವಾಗಿದೆ. ಪರಲೋಕದ ತಾಯಿ ನಮಗೆ ನೀಡುವ ವಾಕ್ಯಗಳು ನಮಗೆ ತಕ್ಷಣ ಅರ್ಥವಾಗುವುದಿಲ್ಲವೇ? ಈ ಎಲ್ಲಾ ವಿಷಯಗಳು ಸಹ ದೇವರ ದೈವಿಕ ಯೋಜನೆಯಲ್ಲಿ ಸಾಧಿಸಲ್ಪಟ್ಟಿವೆ. ಆದ್ದರಿಂದ ನಮ್ಮ ಸಾಮರ್ಥ್ಯಗಳು ಮತ್ತು ನಾವು ಸಾಧಿಸುವ ಕಾರ್ಯಗಳು ಚಿಕ್ಕದಾಗಿ ಕಂಡರೂ ಅವು ದೇವರ ಕೈಯಲ್ಲಿ ನಡೆಯುತ್ತಿರುವ ಕೆಲಸಗಳಾಗಿವೆ ಎಂದು ತಿಳಿದು ನಾವು ಹೆಮ್ಮೆಪಡಬೇಕು. ಆಗ ಸುವಾರ್ತೆ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ತಲುಪುವುದು ಕಷ್ಟವೇ? ಇದು ಕಷ್ಟವೇನಲ್ಲ. ದೇವರ ಕೆಲಸವು ಅಗಾಧ, ಪ್ರಮಾಣ ಮತ್ತು ಆಳದಲ್ಲಿ ಬದಲಾಗುತ್ತದೆ. ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ, ಆದರೆ ದೇವರು ಖಂಡಿತವಾಗಿಯೂ ಅದನ್ನು ಮಾಡಬಹುದು, ಅಲ್ಲವೇ? ದೇವರು ನಮ್ಮನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವುದರಿಂದ ನಾವು ಈ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ಅರ್ಥ ಮಾಡಿಕೊಂಡಾಗ ಇಂದಿನ ಸುವಾರ್ತೆ ಸಂತೋಷದಾಯಕವಾಗಿರುತ್ತದೆ, ನಾಳೆಯ ಸುವಾರ್ತೆ ಹೊರೆಯಾಗಿರುವುದಿಲ್ಲ ಮತ್ತು ಅದನ್ನು ಯಾವಾಗಲೂ ಸಂತೋಷದಿಂದ ಮುಂದಕ್ಕೆ ನಡೆಸಲಾಗುತ್ತದೆ.
ದೇವರ ದೈವಿಕ ಯೋಜನೆ ಮತ್ತು ಆತನ ಆತ್ಮರಕ್ಷಣೆಯ ಯೋಜನೆಯ ಕುರಿತು ಕೆಲವು ವಾಕ್ಯಗಳನ್ನು ನೋಡೋಣ. ನಾವು 1 ಕೊರಿಂಥದವರಿಗೆ ಅಧ್ಯಾಯ 1 ವಚನ 26 ತೆಗೆಯೋಣ. ಅಧ್ಯಾಯ 1 ವಚನ 26. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಯೇಸುವಿನ ಶ್ರೇಷ್ಠ ಬೋಧನೆಗಳನ್ನು ಹರಡಿದ ಆದಿ ಸಭೆಯ ಅಪೊಸ್ತಲರನ್ನು ನಾವು ನೋಡಿದಾಗಲೂ ಪೇತ್ರ, ಯೋಹಾನ ಮತ್ತು ಯಾಕೋಬನು ಮೀನುಗಾರರಾಗಿದ್ದರು ಮತ್ತು ಮತ್ತಾಯನು ಸುಂಕ ವಸೂಲಿಗಾರನಾಗಿದ್ದನು. ಇಂದು ತೆರಿಗೆ ಅಧಿಕಾರಿಯನ್ನು ಗೌರವಾನ್ವಿತ ವೃತ್ತಿಯೆಂದು ಪರಿಗಣಿಸಲಾಗಿದೆ. ಎಷ್ಟಾದರೂ ಆ ಸಮಯದಲ್ಲಿ ಸುಂಕ ವಸೂಲಿಗಾರರು ತಮ್ಮ ಸ್ವಂತ ಜನರಿಂದ ತೆರಿಗೆಗಳನ್ನು ತೆಗೆದುಕೊಂಡು ರೋಮ್ಗೆ ಹಸ್ತಾಂತರಿಸಿದ್ದರಿಂದ ಅದನ್ನು ತಿರಸ್ಕರಿಸಲಾಯಿತು. ಈ ಜನರೇ ಕ್ರಿಸ್ತನ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಹರಡಿದರು. ಆದ್ದರಿಂದ ದೇವರು ತನ್ನ ಮಹಾ ಕೆಲಸವನ್ನು ಮುನ್ನಡೆಸಲು ಕಡಿಮೆ ಸಾಮರ್ಥ್ಯವಿರುವವರನ್ನು ಆರಿಸಿಕೊಂಡರು. ಇಂದು ನಾವು ಅದೇ ಪರಿಸ್ಥಿತಿಯಲ್ಲಿದ್ದೇವೆ. ಜನರು ಹೆಚ್ಚಿನ ಮೌಲ್ಯವನ್ನು ನೀಡುವ ಅರ್ಹತೆಗಳು ನಮ್ಮಲ್ಲಿ ಇಲ್ಲ. ನಮಗೆ ಕೊರತೆಯಿದ್ದರೂ ನಾವು ದೇವರನ್ನು ಪ್ರೀತಿಸುತ್ತೇವೆ, ಅವರನ್ನು ನಂಬುತ್ತೇವೆ ಮತ್ತು ಪರಲೋಕದ ನಿರೀಕ್ಷೆಯನ್ನು ಹೊಂದಿದ್ದೇವೆ. ದೇವರು ಅಂತಹ ಜನರನ್ನು ಕರೆದು ಅವರನ್ನು ಮಹಾನ್ ವ್ಯಕ್ತಿಗಳನ್ನಾಗಿ ಮಾಡಲು ಬಳಸುತ್ತಾರೆ. ಆ ದೃಶ್ಯಗಳನ್ನು ದೃಢಪಡಿಸಿಕೊಳ್ಳೋಣ. ನ್ಯಾಯಸ್ಥಾಪಕರು ಅಧ್ಯಾಯ 15 ವಚನ 14. ಸಂಸೋನನು ಲೆಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು, ಕೆಗೆ ಹಾಕಿದ ಬೆಡಿಗಳು ಕಳಚಿ ಬಿದ್ದವು. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತು. ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿಬಿಟ್ಟು ಕತ್ತೆಯ ದವಡೆ ಎಲುಬಿನಿಂದ 1000 ಜನರನ್ನು ವಧಿಸಿದೆನು, ಕತ್ತೆಯ ದವಡೆ ಎಲುಬಿನಿಂದ ಹೆಣಗಳನ್ನು ರಾಶಿರಾಶಿಯಾಗಿ ಬೀಳಿಸಿದೆನು ಎಂದು ಹೇಳಿ ತನ್ನ ಕೈಯಲ್ಲಿದ್ದ ಎಲುಬನ್ನು ಬಿಸಾಡಿದನು. ಆ ಸ್ಥಳಕ್ಕೆ ರಾಮತ್ ಲೆಹಿ ಎಂದು ಹೆಸರಾಯಿತು. ಆ ಸಮಯದಲ್ಲಿ ಇಸ್ರಾಯೇಲ್ಯರು ಮತ್ತು ಫಿಲಿಷ್ಟಿಯರು ಹೊಂದಿಕೊಳ್ಳುತ್ತಿರಲಿಲ್ಲ ಮತ್ತು ಇದು ಅನೇಕ ತಲೆಮಾರುಗಳವರೆಗೆ ನಡೆದುಕೊಂಡು ಬಂದಿತ್ತು. ಸರಿಯಾದ ಕತ್ತಿ ಅಥವಾ ಈಟಿ ಇಲ್ಲದೆ ಸಂಸೋನನು 1000 ಫಿಲಿಷ್ಟಿಯರನ್ನು ತಾನೇ ಕೊಂದನು. ಅವನು ಸತ್ತ ಕತ್ತೆಯ ದವಡೆಯ ಎಲುಬಿನಿಂದ 1000 ಜನರನ್ನು ಸೋಲಿಸಿದನು. ದೇವರು ಕೊಟ್ಟ ವಿಶೇಷ ಶಕ್ತಿಯನ್ನು ಸಂಸೋನನು ಹೊಂದಿದ್ದನು. ಅವನು ಬಳಸಿದ ಉಪಕರಣಗಳು ಕೆಲವು ವಿಶ್ವಪ್ರಸಿದ್ಧ ಅಮೂಲ್ಯ ಕತ್ತಿಗಳಾಗಿರಲಿಲ್ಲ. ಸಾವಿರ ಫಿಲಿಷ್ಟಿಯರನ್ನು ನಾಶ ಮಾಡಲು ಒಂದು ಅತ್ಯಲ್ಪ ಸಾಧನವನ್ನು ಬಳಸಲಾಯಿತು. ಸಂಸೋನನು ಇದನ್ನು ಮಾಡಲು ಸಾಧ್ಯವಾದರೆ ದೇವಜನರನ್ನು ದೇವರು ಕೈಯಲ್ಲಿ ಹಿಡಿದುಕೊಂಡಿರುವಾಗ ಅವರು ಇನ್ನೂ ಎಷ್ಟು ಹೆಚ್ಚು ಮಾಡಬಹುದು. ಮಾತನಾಡುವುದರಲ್ಲಿ ನಿಪುಣನಲ್ಲದ ಮೋಶೆಯ ಮೂಲಕ ಫರೋಹನನ್ನು ಅಧೀನಕ್ಕೆ ತಂದದ್ದು ದೇವರ ಶಕ್ತಿ ಅಲ್ಲವೇ? ಮೋಶೆ ತನ್ನ ಮಾತು ನಾಲಿಗೆಯು ಮಂದವಾಗಿವೆ, ರಾಜನ ಮನವೊಲಿಸಲು ಸಾಧ್ಯವಿಲ್ಲವೆಂದು ಹೇಳಿದನು.
ನಾನು ಅಂತಹ ದೊಡ್ಡ ಕೆಲಸವನ್ನು ಹೇಗೆ ಮಾಡಲಿ? ಎಷ್ಟಾದರೂ ಕೊನೆಯಲ್ಲಿ ದೇವರು ಮೋಶೆಯ ಮೂಲಕ ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಮುಕ್ತಗೊಳಿಸಿ ಹಾಲು ಮತ್ತು ಜೇನು ಹರಿಯುವ ಕಾನಾನ್ ನಾಡಿಗೆ ಮುನ್ನಡೆಸಲಿಲ್ಲವೇ? ಇತಿಹಾಸವನ್ನು ಹಿಂತಿರುಗಿ ನೋಡಿದಾಗ ಅವರಲ್ಲಿ ಅನೇಕ ನ್ಯೂನತೆಗಳಿದ್ದವು ಎಂದು ನಾವು ನೋಡಬಹುದು. ಆದಾಗ್ಯೂ ಅವರನ್ನು ದೇವರು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾಗ ದೇವರು ಅವರನ್ನು ಮಹಾನ್ ವ್ಯಕ್ತಿಗಳನ್ನಾಗಿ ಮಾಡಿದರು. ಆ ಸಮಯದಲ್ಲಿ ಐಗುಪ್ತ ಒಂದು ಬಲಿಷ್ಠ ರಾಷ್ಟ್ರವಾಗಿತ್ತು. ಆದಾಗ್ಯೂ ಆ ಬಲಿಷ್ಠ ರಾಜನು ಸಹ ಶರಣಾಗುವಂತೆ ದೇವರು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದರು. ಫಿಲಿಷ್ಟಿಯರು ದುರ್ಬಲ ಜನರಾಗಿರಲಿಲ್ಲ. ಎಷ್ಟಾದರೂ ಒಂದು ಕತ್ತೆಯ ದವಡೆಯ ಎಲುಬು 1000 ಫಿಲಿಷ್ಟಿಯರನ್ನು ಸೋಲಿಸಲು ಸಾಕಾಗಿತ್ತು. ಬೇರೆ ಯಾವುದೇ ಉಪಕರಣಗಳನ್ನು ಬಳಸಲಾಗಿಲ್ಲ. 1 ಸಮುವೇಲನು ಅಧ್ಯಾಯ 17 ವಚನ 31 ನೋಡೋಣ. ವಚನ 31 ನೋಡೋಣ. ದಾವೀದನು ಈ ಪ್ರಕಾರ ವಿಚಾರಿಸುತ್ತಿರುವುದನ್ನು ಕೇಳಿದವರು ಸೌಲನಿಗೆ ತಿಳಿಸಿದರು. ಅವನು ಅವನನ್ನು ಕರೆ ಕಳುಹಿಸಿದನು. ದಾವೀದನು ಸೌಲನಿಗೆ, ಆ ಫಿಲಿಷ್ಟಿಯನ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೋ ಚಿಕ್ಕಂದಿನಿಂದಲೇ ಯುದ್ಧವೀರನು ಎಂದು ಹೇಳಿದನು. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿಯಿಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ತಪ್ಪಿಸಿದ ಯೆಹೋವನು ಈ ಫಿಲಿಷ್ಟಿಯನಕೆಗೂ ತಪ್ಪಿಸುವನು ಎನ್ನಲು ಸೌಲನು ದಾವೀದನಿಗೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ನಮಗೆ ಚೆನ್ನಾಗಿ ತಿಳಿದಿರುವ ಈ ದೃಶ್ಯವು ಅರಸನಾದ ಸೌಲನು ಇಸ್ರಾಯೇಲ್ ಪರವಾಗಿ ಯುದ್ಧಕ್ಕೆ ಹೋಗಲು ದಾವೀದನನ್ನು ಆರಿಸಿಕೊಳ್ಳುವ ದೃಶ್ಯವಾಗಿದೆ. ಇತರ ಎಲ್ಲಾ ಯೋಧರು ಗೊಲ್ಯಾತನನ್ನು ನೋಡಿ ನಡುಗುತ್ತಾ ಅಡಗಿಕೊಂಡಿದ್ದರು ಮತ್ತು ಯಾರೊಬ್ಬರು ಹೋರಾಡಲು ಮುಂದೆ ಬರಲಿಲ್ಲ. ಆದರೆ ಹುಡುಗ ದಾವೀದನು ಹೋಗಿ ಗೊಲ್ಯಾತನನ್ನು ಸೋಲಿಸುವುದಾಗಿ ಪ್ರಕಟಿಸಿದನು. ದಾವೀದನಿಗೆ ಯುದ್ಧ ಅನುಭವದ ಕೊರತೆ ಇದ್ದುದನ್ನು ನೋಡಿದರೆ ಅವನು ಗೆಲ್ಲಲು ಸಾಧ್ಯವಾಗುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಎಷ್ಟಾದರೂ ದೇವರು ತನ್ನ ಕೈಯಲ್ಲಿ ದಾವೀದನನ್ನು ಹಿಡಿದುಕೊಂಡಿದ್ದರು, ಅಲ್ಲವೇ? ನಮಗೆ ಚೆನ್ನಾಗಿ ತಿಳಿದಿರುವಂತೆ ಈ ಕಾರಣದಿಂದಲೇ ಗೊಲ್ಯಾತನು ದಾವೀದನ ಮುಂದೆ ಮೊಣಕಾಲೂರಿದನು, ಅಲ್ಲವೇ? ಇದನ್ನು ನೋಡುವಾಗ ದೇವರು ಚಿಕ್ಕವರು ಮತ್ತು ಅತ್ಯಲ್ಪರು ಎಂದು ತೋರುವ ತನ್ನ ಜನರು ಅವರ ಸಾಮರ್ಥ್ಯಗಳಿಗೆ ಮೀರಿದ ದೊಡ್ಡ ಕಾರ್ಯಗಳನ್ನು ನಿರ್ವಹಿಸಲು ಕರೆಯುತ್ತಾರೆ ಎಂದು ನಾವು ನೋಡುತ್ತೇವೆ. ನಾವು ಎಲ್ಲಿಗೆ ಹೋದರೂ ದೇವರು ನಮ್ಮನ್ನು ಹಿಡಿದಿಟ್ಟುಕೊಳ್ಳಬೇಕು. ಆಗ ನಾವು ಸಂಸೋನನಂತೆ ಕತ್ತೆಯ ದವಡೆಯ ಎಲುಬಿನಿಂದ 1000 ಜನರನ್ನು ಸೋಲಿಸುವ ಬಲಿಷ್ಠ ಯೋಧರಾಗಬಹುದು. ಎಲ್ಲರೂ ಭಯಪಡುತ್ತಿದ್ದ ಗೊಲ್ಯಾತನನ್ನು ದಾವೀದ ಎಂಬ ಹುಡುಗನು ಕೇವಲ ಒಂದು ಕವಣೆಯಿಂದ ಕೆಡವಿದನು. ಈ ಎಲ್ಲಾ ಕೆಲಸಗಳ ಹಿಂದೆ ಯಾರಿದ್ದಾರೆ ಎಂಬುದನ್ನು ನಾವು ಯಾವಾಗಲೂ ಪರಿಗಣಿಸಬೇಕು. ದೇವರು ಬಲಿಷ್ಠರು, ಬುದ್ಧಿವಂತರು ಅಥವಾ ಅನೇಕ ಆಸ್ತಿಗಳನ್ನು ಹೊಂದಿರುವವರನ್ನು ಆರಿಸಿಕೊಳ್ಳುವ ಬದಲು ಅನೇಕ ಅಂಶಗಳಲ್ಲಿ ಕೊರತೆಯಿದ್ದರೂ ದೇವರನ್ನು ಪ್ರೀತಿಸುವ, ಪರಲೋಕಕ್ಕಾಗಿ ಆಶಿಸುವ ಮತ್ತು ಆತನ ವಾಕ್ಯದಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳುವವರ ಮೂಲಕ ಮಹಾಕಾರ್ಯಗಳನ್ನು ಮಾಡಿದರು.
그 지킬 줄 아는 그런 사람들을 택해서 언제나 놀라운 역사를 일궈내셨습니다. ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಬೋಧಿಸಲಾಗುವುದು ಎಂದು ದೇವರು ಹೇಳಿದರು. 말씀을 주셨습니다. ಇದನ್ನು ಕೆಲವು ಪ್ರಭಾವಿ ವ್ಯಕ್ತಿಗಳಿಗೆ ವಹಿಸಲಾಗಿಲ್ಲ, ಆದರೆ ಆದಿ ಸಭೆಯ ದೇವಜನರಿಗೆ ವಹಿಸಲಾಗಿತ್ತು. ಯೇಸು ಎಣ್ಣೆ ಮರದ ಗುಡ್ಡದಿಂದ ಸ್ವರ್ಗಾರೋಹಣರಾದಂತೆ ಆದಿ ಸಭೆ ಸದಸ್ಯರನ್ನು ನೋಡಿದಾಗ ಅವರು ಚಿಕ್ಕವರಾಗಿದ್ದರು ಮತ್ತು ದುರ್ಬಲರಾಗಿದ್ದರು. ಸಾಮಾಜಿಕ ಅಧಿಕಾರವಿರುವ ಸದಸ್ಯರು ಅಷ್ಟೇನೂ ಇರಲಿಲ್ಲ. ಎಷ್ಟಾದರೂ ಯೇಸು ಅವರಿಗೆ ತನ್ನ ಕಡೆಯ ಮಾತುಗಳನ್ನು ತಿಳಿಸಿದರು. ಯೇಸು ಅವರಿಗೆ ಸುವಾರ್ತೆಯನ್ನು ಬೋಧಿಸಲು ಒಂದು ಅವಕಾಶವನ್ನು ಕೊಟ್ಟರು. ದೇವರಿಗೆ ಇದು ಏನೂ ಅಲ್ಲವಾಗಿದೆ, ಆದರೂ ದೇವರು ನಾವು ಆಶೀರ್ವಾದ ಸ್ವೀಕರಿಸಲು ಮತ್ತು ಪಾಪಗಳ ಕ್ಷಮೆಯನ್ನು ಪಡೆಯಲು ಈ ಅಮೂಲ್ಯ ಅವಕಾಶವನ್ನು ಕೊಟ್ಟರು. ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಹೋಗಿ ಅವರನ್ನು ರಕ್ಷಿಸಿ. ಸಾಯುತ್ತಿರುವ ಆತ್ಮಗಳನ್ನು ರಕ್ಷಿಸುವುದು ಅತ್ಯಂತ ದೊಡ್ಡ ದಯೆಯ ಕಾರ್ಯ ಅಲ್ಲವೇ? ಅಂತಹ ಕಾರ್ಯಕ್ಕಾಗಿ ದೇವರು ಬೋಧನೆಯಲ್ಲಿ ಅಸಾಧಾರಣವಾಗಿ ನಿಪುಣರಾದ ಅಪೊಸ್ತಲ ಪೌಲನಂತಹ ಜನರನ್ನು ಮಾತ್ರ ಕರೆಯುವುದಿಲ್ಲ. ಮುಖ್ಯ ವಿಷಯವೆಂದರೆ ದೇವರು ಯಾರನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಎಂಬುದಾಗಿದೆ. ನಾನು ದೇವರ ಕೈಯಲ್ಲಿ ಹಿಡಿಯಲು ಬಯಸುತ್ತೇನೆ. ನಾನು ಕೂಡ ದೇವರ ಕೈಯಲ್ಲಿ ಹಿಡಿಯಲು ಬಯಸುತ್ತೇನೆ. ವಿದೇಶದಲ್ಲಿರುವ ನಮ್ಮ ಸದಸ್ಯರಿಗೂ ಇದೇ ಅನ್ವಯಿಸುತ್ತದೆ. ಎಲ್ಲರೂ ದೇವರ ಕೈಯಲ್ಲಿ ಹಿಡಿಯಲ್ಪಡಬೇಕು. ಆಗ ನಮ್ಮ ಸಣ್ಣ ಸಾಮರ್ಥ್ಯಗಳು 100 ಪಟ್ಟು ವರ್ಧಿಸಲ್ಪಡುತ್ತವೆ ಮತ್ತು ಊಹಿಸಲಾಗದ ಕೆಲಸಗಳು ಸಂಭವಿಸುತ್ತವೆ. ಮತ್ತೊಂದೆಡೆ ನಾನು ಎಲ್ಲವನ್ನೂ ನನ್ನ ಸ್ವಂತ ಸಾಮರ್ಥ್ಯದಿಂದಲೇ ಮಾಡಬೇಕು ಎಂದು ಯೋಚಿಸುವವರು ಅವರಿಗೆ ಉತ್ತಮ ಸಾಮರ್ಥ್ಯವಿದ್ದರೂ ಸಹ ಉತ್ತಮ ಫಲಿತಾಂಶಗಳನ್ನು ಸಾಧಿಸುವುದಿಲ್ಲ. ಸಂಸೋನನ ಕೈಯಲ್ಲಿದ್ದ ಕತ್ತೆಯ ದವಡೆಯ ಎಲುಬು ಅತ್ಯಲ್ಪವಾಗಿತ್ತು. ಎಷ್ಟಾದರೂ ಅದು ಒಂದು ದೊಡ್ಡ ಸಾಧನೆಯನ್ನು ಸಾಧಿಸಿತು. ಮೋಶೆಯ ಕೈಯಲ್ಲಿದ್ದ ಕೋಲು ಕೇವಲ ಕುರುಬನ ಕೋಲು ಮಾತ್ರವಾಗಿತ್ತು. ಎಷ್ಟಾದರೂ ಅದು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿತು. ಅದ್ಭುತ ಕಾರ್ಯಗಳು ಅರಣ್ಯದಲ್ಲಿ ನಡೆದವು. ಅದು ಕತ್ತೆಯ ದವಡೆಯ ಎಲುಬಾಗಿರಲಿ, ಕುರುಬನ ಕೋಲಾಗಿರಲಿ ಅಥವಾ ರಾಜದಂಡವಾಗಿರಲಿ, ಆ ಉಪಕರಣಕ್ಕೆ ಯಾವುದೇ ಅರ್ಥವಿಲ್ಲ. ಅದೇಕೆಂದರೆ ದೇವರು ತಾನು ಆರಿಸಿಕೊಂಡದ್ದನ್ನು ಬಳಸಿಕೊಂಡು ಏನನ್ನಾದರೂ ಸಾಧಿಸಬಹುದು. ಈ ಕಾರಣಕ್ಕಾಗಿ ದೇವರು ನಮಗೆ ಹೀಗೆ ಆಜ್ಞಾಪಿಸಿದರು: ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಖಂಡಿತವಾಗಿಯೂ ನಮ್ಮ ಸಾಮರ್ಥ್ಯಗಳು ಮುಖ್ಯವಾಗಿದೆ, ಆದರೆ ದೇವರ ಮೇಲಿನ ನಿಮ್ಮ ಪ್ರೀತಿಯನ್ನು ಹೆಚ್ಚು ಆಳವಾಗಿ ಹಿಡಿದು ದೇವರೊಂದಿಗೆ ಸುವಾರ್ತೆಯನ್ನು ಕೈಗೊಳ್ಳುವಂತೆ ನಾನು ನಿಮ್ಮನ್ನು ಶ್ರದ್ಧೆಯಿಂದ ಕೇಳಿಕೊಳ್ಳುತ್ತೇನೆ. ಇದೀಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಹಾಗೂ ಇರಾನ್ ಮತ್ತು ಇಸ್ರಾಯೇಲ್ ನಡುವೆ ಯುದ್ಧ ನಡೆಯುತ್ತಿವೆ. ಮ್ಯಾನ್ಮಾರ್, ಸುಡಾನ್, ಯೆಮೆನ್, ಇಥಿಯೋಪಿಯಾ, ಕಾಂಗೋ ಎಂಬಂತಹ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಸೊಮಾಲಿಯಾದಂತಹ ದೇಶಗಳು ಅಂತರ್ಯುದ್ಧಗಳನ್ನು ಅನುಭವಿಸುತ್ತಿವೆ. ಇದೀಗ ಅಂತರ್ಯುದ್ಧಗಳು ನಡೆಯುತ್ತಿವೆ. ಜನಕ್ಕೆ ವಿರೋಧವಾಗಿ ಜನವೂ, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವೂ ಏಳುವವು. ಯೇಸು ಕಲಿಸಿದಂತೆ ಲೋಕವು ಈ ಪರಿಸ್ಥಿತಿಯಲ್ಲಿದೆ. ಅನೇಕ ಸ್ಥಳಗಳಲ್ಲಿ ಭೂಕಂಪಗಳು ಸಂಭವಿಸುತ್ತವೆ. ಉಕ್ರೇನ್ನಲ್ಲಿನ ಯುದ್ಧಕ್ಕೂ ಮೊದಲು ಇದ್ದ ಬೆಲೆಗಳಿಗೆ ಹೋಲಿಸಿದರೆ ಈಗ ಧಾನ್ಯಗಳ ಬೆಲೆಗಳು ತುಂಬಾ ಭಿನ್ನವಾಗಿವೆ. ಆದ್ದರಿಂದ ಅನೇಕ ಜನರು ಆಹಾರದ ಕೊರತೆಯಿಂದ, ಹಸಿವಿನಿಂದ ಬಳಲುತ್ತಿದ್ದಾರೆ. ಬರಗಾಲದಿಂದಾಗಿ ಕ್ಷಾಮಗಳಿವೆ, ಆದರೆ ಯುದ್ಧದ ಪರಿಣಾಮಗಳಿಂದಾಗಿ ಅನೇಕ ಜನರು ಸರಿಯಾಗಿ ತಿನ್ನಲು ಅಥವಾ ಬಟ್ಟೆ ಧರಿಸಲು ಸಾಧ್ಯವಿಲ್ಲ ಮತ್ತು ವಿವಿಧ ರೋಗಗಳು ಇವೆ. ಕೋವಿಡ್-19ಗಿಂತ ಕೆಟ್ಟದಾದ ಹಲವು ಸನ್ನಿವೇಶಗಳಿವೆ. ಆದ್ದರಿಂದ ನಾವು ಈ ಯುಗಕ್ಕೆ ತಂದೆ ಮತ್ತು ತಾಯಿಯ ಸಹಾಯ ಅಗತ್ಯವಿದೆ. ಇದು ಈ ಎಲ್ಲಾ ವಿಪತ್ತುಗಳಿಂದ ಜನರು ರಕ್ಷಿಸಲ್ಪಡುವಂತೆ ನಾವು ಎಲ್ಲಾ ಜನರಿಗೆ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ಹೇಳಬೇಕಾದ ಪ್ರವಾದನೆ ಯುಗವಾಗಿದೆ, ಅಲ್ಲವೇ ಎಂದು ಗ್ರಹಿಸಬಹುದು. ವಿಮೋಚನಕಾಂಡ ಅಧ್ಯಾಯ 12 ನೋಡೋಣ. ವಿಮೋಚನಕಾಂಡ ಅಧ್ಯಾಯ 12 ವಚನ 11. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು.
ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದುಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನೂ ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ನಾವು ಜನರಿಗೆ ದೇವರ ವಾಕ್ಯಗಳನ್ನು ಬೋಧಿಸುವಾಗ ಅವರು, ನಾನು ಒಂದು ತುಂಡು ರೊಟ್ಟಿ ತಿಂದು ಒಂದು ಪಾತ್ರೆ ದ್ರಾಕ್ಷಾರಸವನ್ನು ಕುಡಿದರೆ ನಿಜವಾಗಿಯೂ ವಿಪತ್ತು ನನ್ನ ಮೇಲೆ ಹಾದು ಹೋಗುತ್ತದೆಯೇ ಎಂದು ಕೇಳುತ್ತಾರೆ. ಅಂತಹ ವ್ಯಕ್ತಿಯು ಅದನ್ನು ತಿಂದರೆ ಅದು ಅರ್ಥಹೀನವಾಗುತ್ತದೆ. ನಂಬಿಕೆಯಿಲ್ಲದೆ ಮಾಡುವ ಕೆಲಸಗಳು ಕೇವಲ ಲೌಕಿಕ ಕಾರ್ಯಗಳಾಗಿವೆ ಮತ್ತು ದೇವರ ವಾಗ್ದಾನಗಳನ್ನು ಒಳಗೊಂಡಿರುವುದಿಲ್ಲ. ಐಗುಪ್ತದವರಿಗೂ ಅದೇ ಅನುಮಾನಗಳಿದ್ದವು. ಇಸ್ರಾಯೇಲ್ಯರು ಬಾಗಿಲಿನ ನಿಲುವು ಕಂಬಗಳ ಮೇಲೆ ಕುರಿಮರಿಯ ರಕ್ತವನ್ನು ಹಚ್ಚುವುದನ್ನು ನೋಡಿ ಅವರು ಏಕೆ ಹೀಗೆ ಮಾಡುತ್ತಿದ್ದಾರೆ? ಸರಿ, ನೀವು ಹಾಗೆ ಮಾಡಿದರೆ ವಿಪತ್ತು ನಿಮ್ಮ ಮೇಲೆ ಹಾದುಹೋಗುತ್ತದೆ ಎಂದು ಅವರು ಹೇಳುತ್ತಾರೆ ಎಂದು ಕೇಳಿದರು. ಈ ರೀತಿಯಾಗಿ ಅವರು ಇಸ್ರಾಯೇಲ್ಯರನ್ನು ಅಪಹಾಸ್ಯ ಮಾಡಿದರು. ಇಂತಹ ಕೆಲಸಗಳನ್ನು ಮಾಡುವುದರಿಂದ ಆ ವಿಪತ್ತು ಅವರ ಮೇಲೆ ಹಾದುಹೋಗುತ್ತದೆಯೇ? ನಂತರ ನಿಸಾನಿನ 14ನೇ ದಿನದ ರಾತ್ರಿ, ಪಸ್ಕದ ರಾತ್ರಿ ಬಂದಿತು. ಆ ಆಳವಾದ ಮೌನದಲ್ಲಿ ಇಸ್ರಾಯೇಲ್ಯರು ವಾಸಿಸುತ್ತಿದ್ದ ಗೋಷೆನ್ ಪ್ರದೇಶದಲ್ಲಿ ಮತ್ತು ಐಗುಪ್ತದವರು ವಾಸಿಸುತ್ತಿದ್ದ ಬಯಲು ಪ್ರದೇಶದಲ್ಲಿ ವಿಭಿನ್ನ ಘಟನೆಗಳು ಸಂಭವಿಸಿದವು. ಇಸ್ರಾಯೇಲ್ಯರು ವಾಸಿಸುತ್ತಿದ್ದ ಪ್ರದೇಶದಲ್ಲಿ ಒಂದೇ ಒಂದು ಜಾನುವಾರು ಹಾನಿಗೊಳಗಾಗಲಿಲ್ಲ. ಆದರೆ ಐಗುಪ್ತದಾದ್ಯಂತ ಏನಾಯಿತು? ಸೇವಕನ ಚೊಚ್ಚಲ ಮಗನಿಂದ ಹಿಡಿದು ರಾಜನ ಚೊಚ್ಚಲ ಮಗನವರೆಗೆ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಯಾವುದೇ ತಾರತಮ್ಯವಿಲ್ಲದೆ ಕೊಲ್ಲಲಾಯಿತು. ಪಸ್ಕದ ವಿಧಿ ಅವರಿಗೆ ಅತ್ಯಲ್ಪವೆಂದು ತೋರಿದ್ದರಿಂದ ಅವರು ಹಾಗೆ ಮಾಡುವುದರಿಂದ ಏನಾದರೂ ವ್ಯತ್ಯಾಸವಾಗುತ್ತದೆಯೇ ಎಂದು ಅಪಹಾಸ್ಯ ಮಾಡಿದರು. ಎಷ್ಟಾದರೂ ದೇವರು ವಾಗ್ದಾನ ಮಾಡಿದಂತೆ ಅದು ಇಸ್ರಾಯೇಲ್ಯರಿಗೆ ಮಹಾಶಕ್ತಿಯನ್ನು ಪ್ರದರ್ಶಿಸಿತು. ಸದಸ್ಯರೇ, ಅನೇಕ ಜನರು ನಾವು ಮಾಡುತ್ತಿರುವ ಕೆಲಸವನ್ನು ನೋಡಿ ಅವರು ಇಂತಹ ಕೆಲಸಗಳನ್ನು ಮಾಡುವುದರಿಂದ ಲೋಕವು ಬದಲಾಗುತ್ತದೆಯೇ ಎಂದು ಕೇಳುತ್ತಾರೆ. ಆದರೆ ಈ ಕೆಲಸವನ್ನು ಯಾರು ಮಾಡುತ್ತಿದ್ದಾರೆ? ದೇವರು ನಡೆಸುತ್ತಿರುವ ಕೆಲಸದಲ್ಲಿ ಭಾಗವಹಿಸಲು, ಸಹೋದ್ಯೋಗಿಗಳಾಗಿ ಸೇವೆ ಸಲ್ಲಿಸಲು ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಪಸ್ಕ, ಸಬ್ಬತ್, ಪರಲೋಕದ ತಾಯಿ ಮತ್ತು ಪರಲೋಕದ ತಂದೆಯ ಬಗ್ಗೆ ಬೋಧಿಸುವಾಗ ದೇವರ ಬಳಿಗೆ ಹಿಂತಿರುಗಿ ಎಂದು ಹೇಳುತ್ತಾ ನಾವು ಲೋಕಕ್ಕೆ ಸುವಾರ್ತೆಯ ಸಂದೇಶವನ್ನು ಬೋಧಿಸುತ್ತಿಲ್ಲವೇ? ದೇವರ ಕಡೆಗೆ ತಿರುಗಿಕೋ, ಆಗ ನೀವು ನಿಮ್ಮ ಮನೆಯವರು ರಕ್ಷಣೆ ಹೊಂದುವರು. ಇದಲ್ಲದೆ ನೀವು ಪರಲೋಕದಲ್ಲಿ ನಿತ್ಯ ಸಂತೋಷ ಮತ್ತು ಆಶೀರ್ವಾದಗಳನ್ನು ಅನುಭವಿಸುವಿರಿ. ಇದು ನಾವು ಬೋಧಿಸುತ್ತಿರುವ ಸಂದೇಶ ಆಗಿದೆ. ಸಬ್ಬತ್ ದಿನ ಶನಿವಾರ ಆಗಿರುವುದರಿಂದ ನಾವು ಅದನ್ನು ಆಚರಿಸಬೇಕು ಎಂದು ಸುಮ್ಮನೆ ಹೇಳಬಾರದು. ಬದಲಾಗಿ ಈ ಆಚರಣೆಯ ಮೂಲಕ ನಾವು ಅವರನ್ನು ದೇವರ ಕಡೆಗೆ ಮರಳಿ ಮುನ್ನಡೆಸಬೇಕು. ಹಾಗಾಗಿ ಅವರ ನಂಬಿಕೆ ಮತ್ತು ಹೃದಯವು ಬೆಳೆಯುತ್ತದೆ ಮತ್ತು ಅವರನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸಬೇಕು. ಅವರು ಕುರಿಮರಿಯ ರಕ್ತವನ್ನು ಬಾಗಿಲಿನ ನಿಲುವು ಕಂಬಗಳಿಗೆ ಏಕೆ ಹಚ್ಚುತ್ತಾರೆ ಎಂದು ಐಗುಪ್ತದ ಸೈನಿಕರು ಆಶ್ಚರ್ಯಪಟ್ಟರು. ಅಂತಹ ಕ್ರಮಗಳು ವಿಪತ್ತನ್ನು ತಡೆಯಬಹುದೇ ಎಂದು ಅವರು ತಪ್ಪಾಗಿ ಭಾವಿಸಿದಾಗ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದರು. ಅವರಿಗೆ ಅತ್ಯಲ್ಪವೆಂದು ತೋರಿದ ನಂಬಿಕೆಯ ಒಂದು ಕ್ರಿಯೆಯು ವಿಭಿನ್ನ ಫಲಿತಾಂಶವನ್ನು ಉಂಟುಮಾಡಿತು, ಅಲ್ಲವೇ? ಇಸ್ರಾಯೇಲ್ಯರಿಗೆ ದೇವರು ಪಸ್ಕವನ್ನು ಸಂತೋಷದ ವಿಮೋಚನೆಯ ದಿನವಾಗಿ ಕೊಟ್ಟರು, ಆದರೆ ಐಗುಪ್ತದವರಿಗೆ ಅದು ಅವರ ಎಲ್ಲಾ ಚೊಚ್ಚಲ ಮಕ್ಕಳ ನಾಶನದ ದಿನವಾಗಿರಲಿಲ್ಲವೇ? ಯಾರಾದರೂ ಅತ್ಯಲ್ಪರಂತೆ ಕಂಡರೂ ನೀವು ಆ ಪುಟ್ಟ ಮಗುವನ್ನು ಸನ್ಮಾನಿಸಿದಾಗ ಅಥವಾ ಅವನಿಗೆ ಒಂದು ಲೋಟ ತಣ್ಣೀರು ಕೊಟ್ಟಾಗ ನೀವು ಅದನ್ನು ದೇವರಿಗಾಗಿ ಮಾಡುತ್ತಿದ್ದೀರಿ ಎಂದು ದೇವರು ಹೇಳುತ್ತಾರೆ. ಅವರು ನನಗೂ ಮಾಡಿದ ಹಾಗಾಯಿತು ಎಂದು ಹೇಳಿದರು. ಸತ್ಯದಲ್ಲಿ ಯಾರೊಬ್ಬರೂ ಅತ್ಯಲ್ಪರಲ್ಲ. ಪ್ರತಿಯೊಬ್ಬರೂ ಅದ್ಭುತರು. ದೇವರು ಯಾರನ್ನು ಆರಿಸಿಕೊಳ್ಳುತ್ತಾರೆ ಅಥವಾ ಅವರನ್ನು ಹೇಗೆ ಬಳಸುತ್ತಾರೆಂದು ನಮಗೆ ತಿಳಿದಿಲ್ಲ.
우리 ನಾವು 모두가 ತಂದೆ ಮತ್ತು 아버지 ತಾಯಿಯ ಚಿತ್ತದಂತೆ 뜻을 ದೇವರ 따라서 ಕೈಯಿಂದ ನಡೆಸಲ್ಪಡುತ್ತಾ 하나님 손에 ಸುವಾರ್ತೆಯನ್ನು 인도해서 ನಡೆಸುತ್ತಿಲ್ಲವೇ? 진행하고 있는 복음 아니겠습니까? 이 복음은 ಆದ್ದರಿಂದ ಈ 그렇기 ಸುವಾರ್ತೆ 때문에 ಖಂಡಿತವಾಗಿಯೂ 반드시 ಯಶಸ್ವಿಯಾಗುತ್ತದೆ. 성공하는 복음이 됩니다. 이 ಸುವಾರ್ತೆಯನ್ನು 복음은 ಎಲ್ಲಿಯವರೆಗೂ 사마리아 ಬೋಧಿಸಲಾಗುವುದು? 끝까지 어떻게 된다고요? 반드시 ದೇವರು ಅದನ್ನು ಸಮಾರ್ಯ ಹಾಗೂ 하시고 ಭೂಮಿಯ ಕಟ್ಟಕಡೆಯವರೆಗೂ ಸಾರಲಾಗುವುದು ಎಂದು ಹೇಳಿದರು. 다 천국으로 돌아갈 ತಂದೆ 수 ಈ 있는 ಭೂಮಿಗೆ ಬಂದು ನಾವೆಲ್ಲರೂ ಪರಲೋಕಕ್ಕೆ ಹಿಂತಿರುಗಲು ಒಂದು ಮಾರ್ಗವನ್ನು ಒದಗಿಸುತ್ತಾರೆ ಎಂಬ ಪ್ರವಾದನೆ ಇದೆ ಅಲ್ಲವೇ? 하나님께서 ದೇವರು ಒಂದು ದೊಡ್ಡ ಕೆಲಸವನ್ನು ಸಾಧಿಸುತ್ತಿದ್ದಾರೆ. 이루어 가십니다. ನಾವು ದೇವರ ಕೈಯಲ್ಲಿ ಹಿಡಿಯಲ್ಪಟ್ಟಿದ್ದರೆ ತಂದೆ, ನಾನು ಸಹ ವಾಕ್ಯವನ್ನು ಬೋಧಿಸುತ್ತೇನೆ. ದಯವಿಟ್ಟು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ನನಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ನಮ್ಮ ಸದಸ್ಯರನ್ನು ಬೆಂಬಲಿಸಲು ಮತ್ತು ಹೊಸ ಒಡಂಬಡಿಕೆಯ ಸುವಾರ್ತೆಗಾಗಿ ಮನಪೂರ್ವಕ ಪ್ರಾರ್ಥನೆಯ ಮೂಲಕ ಹುರಿದುಂಬಿಸಲು ನನಗೆ ಅವಕಾಶ ಮಾಡಿಕೊಡಿ. ನನಗೆ ಏನೂ ತಿಳಿದಿಲ್ಲ ಮತ್ತು ನನಗೆ ಕೊರತೆಯಿದೆ. ನಾನು ಕತ್ತೆಯ ದವಡೆಯ ಎಲುಬುಗಿಂತ ಹೆಚ್ಚಿಲ್ಲ, ಆದರೆ ನಿಮ್ಮ ಕೈಯಲ್ಲಿ ಹಿಡಿಯಲ್ಪಡಲು ಬಯಸುತ್ತೇನೆ. ಸುವಾರ್ತೆಗಾಗಿ ದಯವಿಟ್ಟು ನಿಮ್ಮ ಚಿತ್ತದ ಪ್ರಕಾರ ನನ್ನನ್ನು ಎಲ್ಲಿ ಬೇಕಾದರೂ ಬಳಸಿ ಎಂದು ಕೇಳಿಕೊಳ್ಳಬೇಕು. ಕೆಲವೊಮ್ಮೆ ಸಂಸೋನನಂತೆ, ಕೆಲವೊಮ್ಮೆ ಸೊಲೊಮೋನನಂತೆ, ಕೆಲವೊಮ್ಮೆ ಯೆಹೋಶುವನಂತೆ, ಕೆಲವೊಮ್ಮೆ ಪೌಲನಂತೆ, ಕೆಲವೊಮ್ಮೆ ಪೇತ್ರನಂತೆ, ಯಾವುದೇ ಸ್ಥಳದಲ್ಲಿ, ಯಾವುದೇ ಪಾತ್ರದಲ್ಲಿ, ಯಾವುದೇ ಕರ್ತವ್ಯದಲ್ಲಿ ನಾನು ದೇವರಲ್ಲಿ ಇರಲು ಬಯಸುತ್ತೇನೆ. ನಾನು ನಿಮ್ಮ ಪರವಾಗಿ ನಿಲ್ಲಲು ಬಯಸುತ್ತೇನೆ. ಅಂತಹ ನಂಬಿಕೆಯೊಂದಿಗೆ ನಾವು ತಂದೆ ಮತ್ತು ತಾಯಿ ನಮಗೆ ಏನು ಸೂಚಿಸಿದ್ದಾರೋ ಅದರ ಪ್ರಕಾರ ವರ್ತಿಸಬೇಕು. ನಮಗೆ ವಿಶ್ರಾಂತಿ ಪಡೆಯಲು ಹೇಳಿದರೆ ವಿಶ್ರಾಂತಿ ಪಡೆಯಿರಿ, ನಮ್ಮ ಉತ್ತಮ ಪ್ರಯತ್ನ ಮಾಡೋಣ ಎಂದು ಹೇಳಿದರೆ ಶ್ರದ್ಧೆಯಿಂದ ಕೆಲಸ ಮಾಡಿ. ನಮ್ಮ ಕೋಲನ್ನು ಕೆಂಪು ಸಮುದ್ರದ ಕಡೆಗೆ ಚಾಚಲು ಹೇಳಿದರೆ ನಾವು ಅದನ್ನು ಮಾಡಲೇಬೇಕು. ಅದನ್ನು ಚಾಚು ಎಂದು ಅವರು ಹೇಳಿದಾಗ ನನ್ನ ಭುಜ ನೀಲಿಗಟ್ಟಿರುವುದರಿಂದ ನನಗೆ ಸಾಧ್ಯವಿಲ್ಲ ಎಂದು ನಾವು ಹೇಳಬಾರದು. ನಿಮ್ಮ ಬಲಗೈ ನೋವು ಇದ್ದರೆ ಎಡಗೈಯನ್ನು ಚಾಚಬಹುದು. ದೇವರು ನಮಗೆ ಏನನ್ನಾದರೂ ಮಾಡಲು ಆಜ್ಞಾಪಿಸಿದಾಗಲೆಲ್ಲ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋವನ್ನು ಮಾಡಿದನು ಎಂಬುದನ್ನು ನೆನಪಿಡಿ. ಹಾಗೆ ಮಾಡುವುದರಿಂದ ನಾವು ಖಂಡಿತವಾಗಿಯೂ ಪರಲೋಕ ರಾಜ್ಯಕ್ಕೆ ಹಿಂತಿರುಗುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಇಂದು ನಾವು ಅತ್ಯಲ್ಪ ವಿಷಯಗಳ ಮೂಲಕ ನೆರವೇರಿದ ದೇವರ ಮಹಾ ಕೆಲಸ ಎಂಬ ವಾಕ್ಯವನ್ನು ಅಧ್ಯಯನ ಮಾಡಿದ್ದೇವೆ. ಸುವಾರ್ತೆಯನ್ನು ಬೋಧಿಸಲು ವಿದೇಶಗಳಿಗೆ ಹೋಗುವವರೇ, ನಿಮ್ಮ ಪ್ರಯಾಣವು ದೇವರೊಂದಿಗಿರಲಿ ಮತ್ತು ಕೃಪೆಯ ಫಲಿತಾಂಶಗಳನ್ನು ಪಡೆಯಿರಿ. ಕೊರಿಯಾದಲ್ಲಿ ವಾಸಿಸುತ್ತಿರುವವರಿಗೆ ನೀವು ಸಹ ಸುಂದರವಾದ ಫಲಿತಾಂಶಗಳನ್ನು ಪಡೆಯಿರಿ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.